9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ದೇಶದಾದ್ಯಂತ ಅಬ್ಬರಿಸಿ ಬಬ್ಬಿರುತ್ತಿದೆ ಕೊರೋನಾ ರೂಪಾಂತರಿ ತಳಿ. ರಾಜ್ಯದೆಲ್ಲೆಡೆ ಕಟ್ಟೆಚ್ಚರ ವಹಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸೂಚನೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿಯೂ ಮಹಾಮಾರಿ ಎದುರಿಸಲು ಸರ್ವಸನ್ನದ್ಧವಾಗಿದೆ ಎಂದ ಕಮ್ಮಾರ್. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವಮಾನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರಿಂದ ಭಾರೀ ಆಕ್ರೋಶ. ಅವಮಾನಿಸಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರು. ಕನ್ನಡ ಉಳಿಸಿ ಬೆಳೆಸುವಂತೆ ಕರೆ ನೀಡಿದ ಸಾಹಿತಿ ಅನಿಲ್ ವೈದ್ಯ. ಕರ್ನಾಟಕ 50 ಸಂಭ್ರಮದಲ್ಲಿ ಕೇಳಿಬಂತು ಕನ್ನಡ ಡಿಂಡಿಮ. ನಲಿದು ಕುಣಿದಾಡಿದ ಕನ್ನಡಮ್ಮನ ಮಕ್ಕಳಿಂದ ಭಾರೀ ಸಂಭ್ರಮಾಚರಣೆ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಮಹಿಳೆಯರ ಮೇಲಾಗುತ್ತಿರುವ ಅಮಾನುಷ್ಯ ಕೃತ್ಯ ಹಾಗೂ ದೌರ್ಜನ್ಯ ಖಂಡಿಸಿ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಕ್ರಿಯಾಶೀಲ ಮಹಿಳಾ ಮಂಡಳಿ ವತಿಯಿಂದ ಬುಧವಾರ ಸಾಗರ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನೇಹ ಸಾಗರ ಮಹಿಳಾ ಮಂಡಳಿ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಅಮಾನುಷ್ಯ ಕೃತ್ಯಗಳು ನಡೆಯುತ್ತಿವೆ. ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಮಗುವನ್ನು ಗರ್ಭದಲ್ಲೇ ಹತ್ಯೆ ಮಾಡುವುದು ಅತ್ಯಂತ ಅಮಾನವೀಯ. ಇದು ಅತ್ಯಂತ ಘೋರ ಅಪರಾಧ. ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಅವಳು ಯಾವ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು, ತೊಂದರೆ ಕೊಡ್ಬೋದು. ಅವಳು ಅಬಲೆ ಅಂತ ಹೇಳಿ ಭಾವಿಸಿ ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಅದೇ ಅವ್ರು ತಮ್ಮ ಸಿಟ್ಟನ್ನ ಈ ಸಮಾಜದಲ್ಲಿ ಪುರುಷ ಮಹಿಳೆ ಇದೆಯಲ್ಲ, ಪುರುಷರು ತಮಗಾಗುವಂತಹ ತೊಂದರೆಗಳನ್ನ ಪುರುಷರ ಮೇಲೆ ಸೇಟ್ ತೀರ್ಸ್ಕೋಬಹುದಲ್ಲ. ಅವಳು ಮಹಿಳೆಯೇ ಯಾಕೆ ಹಿಡಿತಾರೆ ಅವರು? ಈಗ ಹೇಳ್ದಂಗೆ ಚಿಕ್ಕ ಮಗುವಿಂದ ಮುದುಕಿ ಆಗೋವರೆಗೂ ಅವಳಿಗೆ ತೊಂದರೆನೇ. ಈಗ ಮೊನ್ನೆ ಆಗಿರುವಂಥ ಘಟನೆ ಬಹಳ ಅಸಹ್ಯ ಆಗ್ತಾ ಇದೆ. ದೌರ್ಜನ್ಯ ಮಹಿಳೆ ಮೇಲೆ ಮಾಡೋದಂದ್ರೆ ಒಂದು ಮಿತಿ ಇಲ್ಲ. ಅಂಥ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ. ಮೊನ್ನೆ ಬರೀ ಬೆಳಗಾಂ ಜಿಲ್ಲೆ ಒಂಟ್ಮೂಡಿ ಅಂತಲ್ಲ, ನಿನ್ನೆನೂ ನೋಡಿ ಹಾವೇರಿಯಲ್ಲಿ ಹಳ್ಳಿಯಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಂದರೆ ಜನಕ್ಕೆ ಈಗ ಕಾನೂನಿನ ಭಯ ಇಲ್ಲ, ಅದೇ ಆಗಿರೋದು. ಕಾನೂನಿನ ಭಯ ಇದ್ದಿದ್ರೆ ಅವ್ರು ಏನೋ ಸ್ವಲ್ಪ ಮಾಡ್ಬೋದಾಗಿತ್ತು, ಹೆದರ್ಬೋದಾಗಿತ್ತು, ಅಥವಾ ಈ ಕೆಟ್ಟ ಕೆಲಸ ಮಾಡೋಕ್ಕೆ ಹೆದರ್ಬೋದಾಗಿತ್ತು. ಆದರೆ ಈ ಪರಿಸ್ಥಿತಿ ಹಾಗಿಲ್ಲ. ಹಾಗಾಗ್ಬಿಟ್ಟು ಯಾವ ರೀತಿ ಮಹಿಳೆ ಇದನ್ನು ಅಪೋಸ್ ಮಾಡಬೇಕು, ಇದನ್ನು ಹೇಗೆ ಅವಳು ಎದುರಿಸ್ಬೇಕು ಅಂತ ಹೇಳಿ ನಿಜವಾಗ್ಲೂ ಸಮಾಜದಲ್ಲಿ ಭಾಳ ಕಷ್ಟ ಇದೆ. ಬರ್ತಾ ಬರ್ತಾ ಜನ ಶಿಕ್ಷಣ ಜಾಸ್ತಿ ಆಗಿದೆ, ಶಿಕ್ಷಕರು ಜಾಸ್ತಿ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಹೊರತು ಅದು ತಪ್ಪು. ಅವರು ಕಲಿತಾ ಇದ್ದಾರೆ, ವಿದ್ಯಾಭ್ಯಾಸ ತಗೊಳ್ತಾ ಇರ್ಬೋದು, ಆದರೆ ವಿಚಾರವಂತಿಕೆ ಅವರಲ್ಲಿರುವಂಥ ಮನೋಭಾವನೆ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಅದು ಇನ್ನೂ ಹೆಚ್ಚು ಮೃಗೀಯ ಭಾವನೆ ಕಡೆಗೆ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಈ ಘಟನೆಗಳನ್ನು ನೋಡಿದರೆ. ಈ ಸಂದರ್ಭದಲ್ಲಿ ವಿವಿಧ ಮಹಿಳಾ ಸಂಘಟನೆಯ ಪ್ರಮುಖರಾದ ಪುಷ್ಪಾ ಮಲ್ಲಿಕಾರ್ಜುನ್, ಚರಕ ಸಂಸ್ಥೆಯ ಪದ್ಮಶ್ರೀ, ಮಹಾಲಕ್ಷ್ಮಿ, ಧಾರಾವಾಹಿ ಕಲಾವಿದರಾದ ಪುಷ್ಪಾ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಾಗರ ಹೆಗ್ಗೋಡಿನ ಕೇಡಲಸರದ ವಿದ್ಯಾಭಿವೃದ್ಧಿ ಸಂಘದಿಂದ ನಡೆಸುತ್ತಿರುವ 3 ಶಿಕ್ಷಣ ಸಂಸ್ಥೆಗಳ ಮಹೋತ್ಸವ ಸಂಭ್ರಮ ಡಿಸೆಂಬರ್ 24ರಂದು ಸಂಘದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹೋತ್ಸವ ಆಚರಣಾ ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಸತ್ಯನಾರಾಯಣ್ ಭಾಗಿ ಹೇಳಿದರು. ಬುಧವಾರ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಕೊಡಲಸರದ ವಿದ್ಯಾಭಿವೃದ್ಧಿ ಸಂಘದಡಿ ನಡೆಯುತ್ತಿರುವ ವಿದ್ಯಾಭಿವೃದ್ಧಿ ಸಂಘದಿಂದ ಪ್ರೌಢಶಾಲೆಯ ವಜ್ರ ಮಹೋತ್ಸವ, ಎಸ್ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವ ಹಾಗೂ ಕಾಕಲ್ ಪ್ರಥಮ ದರ್ಜೆ ಕಾಲೇಜು ದಶಮಾನೋತ್ಸವ ಆಚರಿಸಲಾಗುತ್ತಿದೆ. ಸಂಸ್ಥೆ ವತಿಯಿಂದ ಕಳೆದ 1 ವರ್ಷದಿಂದ ಈ ಸಂಭ್ರಮ ಆಚರಿಸುತ್ತಿದ್ದು, ಸುತ್ತಮುತ್ತಲಿನ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ನಡೆಸಲಾಗಿತ್ತು. ಈ ಮೂಲಕ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಹೆಚ್ಚಿಸಲಾಗಿದೆ ಎಂದು ವಿವರಿಸಿದರು. ಆ ನಮ್ಮನ್ನು ಒದಗಿಟ್ಟು ಅವರ ಒಂದು ವಿನಿಯೋಗಕ್ಕೆ ಕೊಡಬೇಕು ಅನ್ನೋದು ನಮ್ಮ ಮಹೋದ್ದೇಶ. ಇದರಲ್ಲಿ ಒಂದು ವಿದ್ಯಾರ್ಥಿಗಳು ಗೆದ್ದು ಮುಂದಿನ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹೀಗೆಲ್ಲ ಹೋದರೆ ನಮ್ಮ ಆರ್ಥಿಕ ಸ್ಥಿತಿ ತುಂಬ ಗಟ್ಟಿ ಇರುತ್ತೆ. ಯಾಕೆಂದರೆ ಮಕ್ಕಳನ್ನ ಇವತ್ತು ಹೊರಗಡೆ ಕಳಿಸೋದು ಸುಲಭ ಕೆಲಸ. ಇನ್ನೊಂದು ಶಿಕ್ಷಕರಿಗೆ ಅಪಾಯ ಆದರೆ ಒಂದಷ್ಟು ನೆರವನ್ನು ನಾವು ನೀಡಬೇಕು. ಇನ್ನೊಂದು ಇವತ್ತಿನ ಕಾಲಮಾನ ಸರಿಯಾಗಿ ವೇತನವನ್ನು ನಾವು ಹೆಚ್ಚು ಮಾಡಬೇಕು, PF ಕೊಡಬೇಕು, PF ಭರ್ತಿ ಮಾಡಬೇಕು. ಎಲ್ಲದಕ್ಕೂ ಸುತ್ತ ಈ ಮಹೋತ್ಸವ ನಮ್ಮ ಸಹಕಾರಿ ಆಗ್ತದೆ. ನಾವು ಎಲ್ಲ ಕೆಲಸದಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆ ಮಾಡಿದ್ರೆ ನಾವು ಇವತ್ತರ ಸಿದ್ಧತೆ ಮಾಡೋದು 1 ವರ್ಷದಿಂದ. ಅದರಿಂದ ನಮ್ಮ ಜೊತೆಗೆ ಸಾಕಷ್ಟು ಜನ ನಮ್ಮ ನಿರ್ದೇಶಕರು ನಮ್ಮ ಜೊತೆಗೆ ತೆಗೆದುಕೊಟ್ಟಿದ್ದಾರೆ. ನಾವು ಈ ಕೆಲಸವನ್ನು ಮಾಡ್ತೇವೆ, ನೀವು ಬನ್ನಿ, ನಮ್ಮನ್ನು ನೋಡಿ, ನಮ್ಮನ್ನು ಹರಿಸಿ, ನಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ ಒಂದಷ್ಟು ಜನ ಅಭಿಪ್ರಾಯ ಮುಗಿಸಿ ನಾವು ಈಗಾಗಲೇ
ಇದೇ ವೇಳೆ ವಿದ್ಯಾಭಿವೃದ್ಧಿ ಸಂಸ್ಥೆಯ ಕೋಶಾಧ್ಯಕ್ಷ ವಿಠ್ಠಲ್ ಪೈ ಮಾತನಾಡಿ, ಮಹೋತ್ಸವ ಸಮಾರಂಭದಡಿ ಡಿಸೆಂಬರ್ 24ರಂದು ಬೆಳಗ್ಗೆ 10:30ಕ್ಕೆ ನಡೆಯಲಿದ್ದು, ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೂತನ ಕೊಠಡಿಯನ್ನು ಉದ್ಘಾಟಿಸುವರು. ಸರ್ಕಾರ ಅನುದಾನಿತ ಪ್ರೌಢಶಾಲೆಯ ಆಧುನಿಕ ತಂತ್ರಜ್ಞಾನ ಬೋಧನಾ ವ್ಯವಸ್ಥೆಯನ್ನು ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಮತ್ತು ವಿಧಾನ ಪರಿಷತ್ ಸದಸ್ಯ ಎಸ್ ರುದ್ರೇಗೌಡ ಉದ್ಘಾಟಿಸುವರು. ಸ್ಮರಣ ಸಂಚಿಕೆಯನ್ನು ಮಾಜಿ ಸಚಿವ ಎಚ್ ಹಾಲಪ್ಪ ಹರ್ತಾಳ್ ಬಿಡುಗಡೆ ಮಾಡುವರು. ಕರ್ನಾಟಕ ಬ್ಯಾಂಕ್ ಚೀಫ್ ಬಿಸಿನೆಸ್ ಆಫೀಸರ್ ಗೋಕುಲ್ ದಾಸ್ ಪೈ ಅವರು ರೂಪಶ್ರೀ ಕಾಲೇಜಿನ ನವೀಕರಣ ಕಟ್ಟಡ ಉದ್ಘಾಟನೆ ನೆರವೇರಿಸುವರು. ಅಧ್ಯಕ್ಷತೆಯನ್ನು ಸಂಸ್ಥೆಯ ಗೌರವಾಧ್ಯಕ್ಷ ಸತ್ಯನಾರಾಯಣ ಭಾಗಿ ವಹಿಸುವರು ಎಂದರು. ಆಮೇಲೆ ನಮ್ಮ ಸಂಘದ ಶಾಲೆಯಿಂದ ಸಾಧಾರಣ 5,000 to 6,000 ಜನ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಹುದ್ದೆಯಲ್ಲಿ, ಉನ್ನತ ಹುದ್ದೆಯಲ್ಲಿ ಕೂಡ ಎಲ್ಲರೂ ಇದ್ದಾರೆ ನಮ್ಮ ಶಾಲೆ. ನಿರಂತರ 100% ಕಾಲೇಜಲ್ಲಿ 3 ವರ್ಷಗಳು, ಡಿಗ್ರಿ ಕಾಲೇಜಲ್ಲಿ ನಿರಂತರ 100% ರಿಸಲ್ಟ್. ಮತ್ತು ಯಾವುದೇ ಹಂತದಲ್ಲಿ ನಾವು ಅಂಕಗಳ ಆಧಾರದ ಮೇಲೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಅವರು ಎಷ್ಟು ಇದೆ ಅಷ್ಟನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಕೊಡೋದಿಲ್ಲ, ಹೇಳೋದಿಲ್ಲ. ಆದರೆ ಕೆಲವು ಮಕ್ಕಳು ಕೊಡದೇ ಇದ್ದಲ್ಲಿ ಶಿಕ್ಷಕರು ಸುತ್ತ ಹಾಕೊಂಡು ಅವ್ರನ್ನ ಅಡ್ಮಿಷನ್ ಮಾಡ್ತಿರ್ತಾರೆ. ನಾವು ಯಾವುದೇ ಒತ್ತಡ ಹಾಕಿದ್ದಾರೆ. PU ಕಾಲೇಜ್ ಶಿವಮೊಗ್ಗ ಜಿಲ್ಲೆಯಲ್ಲಿ 2nd ರಿಸಲ್ಟ್. ಈ ಸಂದರ್ಭದಲ್ಲಿ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ವಿಜಿ ಶ್ರೀಧರ್, ಕಾರ್ಯದರ್ಶಿ ಬಿಎನ್ ನಾಗರಾಜ್, ವೆಂಕಟೇಶ್ ಹಾಜರಿದ್ದರು. ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಮಾದರಿ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಆಟಿಕೆ ಆಧಾರಿತ ಬೋಧನಾ ಮೇಳವನ್ನು ಕಿತ್ತೂರು ಕ್ಷೇತ್ರದ ಸಮನ್ವಯಾಧಿಕಾರಿಗಳು ಗಾಯತ್ರಿ ಅಜ್ಜನ್ ಅವರು ಉದ್ಘಾಟಿಸಿದರು. ಮೇಳದಲ್ಲಿ ಸಿಆರ್ಸಿ ವ್ಯಾಪ್ತಿಯ ವಿವಿಧ ಶಾಲೆಗಳಿಂದ ಆಟಿಕೆ ಆಧಾರಿತ ಕಲಿಕೋಪಕರಣಗಳನ್ನು ಮಾಡಿಕೊಂಡು ಪ್ರದರ್ಶನ ನೀಡಿದ್ರು. ಉತ್ತಮ 3 ಆಯ್ಕೆಗಳನ್ನು ತಾಲೂಕಾ ಹಂತಕ್ಕೆ ಕಳುಹಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಬಳಿಕ ಮಾತನಾಡಿದ ಗಾಯತ್ರಿ ಅಜ್ಜನ್ ಅವರು, ಶಾಲೆಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಈ ತರಹದ ಆಟಿಕೆ ಆಧಾರಿತ ಬೋಧನೆಯು ಮಕ್ಕಳ ಕಲಿಕೆಗೆ ಪೂರಕವಾಗುತ್ತದೆ. ಮಕ್ಕಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರು. ಆಟಿಕೆ ಮತ್ತು ಗೊಂಬೆಗಳ ಮೂಲಕ ಪಾಠೋಪಕರಣಗಳು, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ NEP ಮತ್ತು FLN ಅಂತಂದರೆ ನಾವು 3ನೇ ತರಗತಿ ಮುಗಿಸುವಷ್ಟರಲ್ಲಿ ಎಲ್ಲ ಮಕ್ಕಳು ಸ್ಪಷ್ಟ ಓದು, ಶುದ್ಧ ಬರಹ ಜೊತೆಗೆ ಗಣಿತವನ್ನು, ಸರಳ ಗಣಿತವನ್ನು ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಮಕ್ಕಳು ಏನು ಮಾಡಬೇಕಾಗಿದೆ ಅಂತಂದರೆ ತಯಾರಾಗಬೇಕಾಗಿದೆ. ತಮಗೆಲ್ಲ ಗೊತ್ತದ, ಪಠ್ಯಕ್ರಮ ಕೂಡ ಬದಲಾವಣೆ ಆಗಿರುವಂಥದ್ದು ತಾವು ನೋಡಿದ್ದೀರಿ. ಇದು LKG, UKG ಮತ್ತು 1, 2, 3ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಮಕ್ಕಳಿಗೂ ಕೂಡ ಈ ನಿಟ್ಟಿನಲ್ಲಿ ಕಲಿಕೆ ದೃಢೀಕರಣ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದಾರೆ ಅಂತಂದರೆ, ಕಲಿಕೆಯನ್ನು ನಾವು ಬೋಧನೆ ಮೂಲಕ ಮಾಡುವುದಕ್ಕಿಂತಲೂ ಕೂಡ ನಾವೇನು ಮಾಡಬೇಕು ಅಂತಂದರೆ ಆಟಿಕೆ ಮತ್ತು ಬೊಂಬೆಗಳ ಮೂಲಕ, ಅದು ಎಂಥದ್ದು ಅಂತಂದರೆ ಅದಕ್ಕೆ ಖರ್ಚಾಗಿರಬಾರ್ದು. ಲೋ ಕಾಸ್ಟ್ ನೋ ಕಾಸ್ಟ್ ಅಂದರೆ ಯಾವುದೇ ರೀತಿಯಾದಂಥ ಖರ್ಚುಗಳನ್ನು ಮಾಡದೆ ಇದ್ದಂಥ ಸಾಮಗ್ರಿಗಳಲ್ಲೇ ಬೊಂಬೆಗಳನ್ನು ಅಥವಾ ಆಟಿಕೆಗಳನ್ನು ತಯಾರು ಮಾಡಿ. ಎಂಕೆ ಹುಬ್ಬಳ್ಳಿಯ ಸಿಆರ್ಪಿ ವಿನೋದ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಆಟಿಕೆಗಳ ಆಧಾರಿತ ಪ್ರಾತ್ಯಕ್ಷಿಕ ಸಹಿತ ಮೇಳಕ್ಕೆ ವಾರಗಳಿಂದ ಸೂಕ್ತವಾದ ಕಲಿಕಾ ಉಪಕರಣಗಳು ತಂದು ಪ್ರದರ್ಶನ ಮಾಡಿದ ಶಿಕ್ಷಕರ ಶ್ರಮಕ್ಕೆ ಧನ್ಯವಾದಗಳು ತಿಳಿಸಿದರು. SKPU ರಾಹುಲ್ ಸರ್ ಅವ್ರನ್ನ ಹಾಗೂ ಆಲಮೀನ್ ಶಾಲೆಯ ಸರ್ಫರಾಜ್ ಸರ್ ಅವ್ರನ್ನ ಹಾಗೂ ಸ್ಥಳೀಯ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಎಲ್ಲರನ್ನ ಸ್ವಾಗತ ಕೋರುತ್ತಾ, ಹಾಗೂ ವಿವಿಧ ಶಾಲೆಗಳಿಂದ ಸುಮಾರು 1 ವಾರದಿಂದ ಎಲ್ಲ ಚಟುವಟಿಕೆಗಳನ್ನ ಬದಿಗೊತ್ತಿ ಅತ್ಯುತ್ತಮವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಶಾಲೆ, ಅದರಲ್ಲೂ ವಿವಿಧ ಶಾಲೆಗಳು ಟೋಪಿಗಳು ಮಾಡ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಂಬಿಕೆಯ, ನನ್ನ ಆತ್ಮೀಯ ಎಲ್ಲ ನಂಬಿಕೆಯ ಶಿಕ್ಷಕರಿಗೆ ಸ್ವಾಗತ ಕೋರುತ್ತಾ, ಇದರ ಉದ್ದೇಶ 2020 G20 ರಾಷ್ಟ್ರದೊಳಗ ಒಂದು ಅಜೆಂಡಾ ಆಗುತ್ತೆ. ಎಲ್ಲ ಮಕ್ಕಳಿಗೂ ಓದು ಬರಹ ಲೆಕ್ಕಾಚಾರ ಬರಬೇಕು, ಜೊತೆಗೆ ಖಾತ್ರಿಪಡಿಸಿಕೊಳ್ಬೇಕು ಅನ್ನೋದು ಈ ಇಲಾಖೆಯ ನಿಟ್ಟಿನೊಳಗೆ. ಸಭೆಯಲ್ಲಿ ಉರ್ದು ಸಿಆರ್ಪಿಗಳಾದ VM ಜಮಾನ್ದಾರ್, ಹೊಸ ಕಾದ್ರವಳ್ಳಿಯ ಸಿಆರ್ಪಿ ವಿನಾಯಕ್ ಲಕ್ಕನ್ ಗೌಡರ್, ಎಲ್ಲ ನಲಿಕಲಿ ಶಿಕ್ಷಕರು ಹಾಜರಿದ್ದರು. ರಾಜ್ಯದಲ್ಲಿ ಕೊರೋನಾ ಮತ್ತೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು, ಮಹಾಮಾರಿಯಿಂದಾಗಿ ಜನರಲ್ಲಿ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಿದೆ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದ್ದಂತೆ ರಾಜ್ಯದಲ್ಲಿ 92 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆ ಸರ್ಕಾರ ಹೈ ಅಲರ್ಟ್ ಘೋಷಿಸಿದ್ದು, ಇತ್ತ ಹುಬ್ಬಳ್ಳಿಯ ಕಿಮ್ಸ್ ಕೂಡ ಈ ಸಂಬಂಧ ಸಕಲ ಸಿದ್ಧತೆ ಮಾಡಿಕೊಂಡು ಮಹಾಮಾರಿಯನ್ನು ಎದುರಿಸಲು ಸಜ್ಜಾಗಿದೆ. ಹೌದು, ಕೊರೋನಾ ವೈರಸ್ನ JN1 ರೂಪಾಂತರಿ ತಳಿ ಭೀತಿ ಈಗ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕೋವಿಡ್ ಮತ್ತೆ ಮೆಲ್ಲಗೆ ತನ್ನ ಬಾಲ ಬಿಚ್ಚುತ್ತಿದೆ.
ವಿವಿಧ ಜಿಲ್ಲೆಗಳಲ್ಲಿ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗುತ್ತಿವೆ. ಈಗಾಗಲೇ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆಯ ಸುತ್ತೋಲೆ ಹೊರಡಿಸಿದ್ದು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರದ ಮಾರ್ಗಸೂಚಿ ಪಾಲಿಸುವಂತೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಂಜೀವಿನಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿಯೂ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಕೋವಿಡ್ ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಸದ್ಯಕ್ಕೆ ಕೋವಿಡ್ ರೋಗಿಗಳಿಗಾಗಿ 100 ಬೆಡ್ ಮೀಸಲಿಡಲಾಗಿದ್ದು 60 ಆಕ್ಸಿಜನ್, 40 ಬೆಡ್ ಆಕ್ಸಿಜನ್ ಜೊತೆಗೆ ಐಸಿಯು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ವೈದ್ಯರೊಂದಿಗೆ ಮೀಟಿಂಗ್ ಮಾಡಿರುವ ನಿರ್ದೇಶಕರು ಕೋಆರ್ಡಿನೇಟರ್ ನೇಮಕ ಮಾಡಿ ಕೋವಿಡ್ ಎದುರಿಸಲು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ರೋಗಿಗಳಿಗಾಗಿ 100 ಬೆಡ್ ಮೀಸಲಿಡಲಾಗಿದೆ. ಕಿಮ್ಸ್ನಲ್ಲಿ ಆಕ್ಸಿಜನ್ ಸಮಸ್ಯೆ ಇಲ್ಲ. 40 KL ಪ್ಲಾಂಟ್ ನಮ್ಮಲ್ಲಿ ಇದೆ ಎಂದು ಕಿಮ್ಸ್ ನಿರ್ದೇಶಕ ಕಮ್ಮಾರ್ ಹೇಳಿದರು. 100 ಬೆಡ್ ನಾವು ಕೋವಿಡ್ಗೆ ರಿಸರ್ವ್ ಮಾಡಿಟ್ಟಿದ್ದೇವೆ. ಹೋದ ಅಲೆಯದಲ್ಲಿ 1000 ಬೆಡ್ಗಳನ್ನು ಅದಕ್ಕೆ ಕೋವಿಡ್ಗೆ ಮೀಸಲಾರಿಸಿ ಎಲ್ಲ ಅಲೆಗಳಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ನಾವು ಯಶಸ್ಸನ್ನು ಕಂಡಿದ್ದನ್ನು ತಾವು ನೋಡಿದ್ದೀರಿ. ಸೊ ಈಗ ನಮ್ಮಲ್ಲಿ ಆಕ್ಸಿಜನ್ ಸಪ್ಲೈ ಬಗ್ಗೆ ಹೇಳಬೇಕಂದ್ರೆ ನಮ್ಮಲ್ಲೇ ಪ್ಲ್ಯಾಂಟ್ ಇದೆ, ಅದು 40 KL ಕೆಪಾಸಿಟಿ ಇದೆ. ಆಕ್ಸಿಜನ್ ಕೊರತೆ ಏನೂ ಇರುವುದಿಲ್ಲ. ಎಲ್ಲ ವಿಭಾಗಗಳ ಮುಖ್ಯಸ್ಥರನ್ನು ಮತ್ತು ಸಂಬಂಧಪಟ್ಟ ಕರ್ನಾಟಕ ಸರ್ಕಾರ ಮಾರ್ಗಸೂಚಿಯ ಪ್ರಕಾರ ಕೋಆರ್ಡಿನೇಟರ್ಸನ್ನು ಅಪಾಯಿಂಟ್ ಮಾಡಿ ಅವರು ಈಗಾಗಲೇ ತಮ್ಮ ತಮ್ಮ ಕಾರ್ಯಕ್ಕೆ ಕಾರ್ಯೋನ್ಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮ್ಯಾನ್ ಪವರ್ ನಮ್ಮಲ್ಲಿ ಏನೂ ಕಡಿಮೆ ಇಲ್ಲ. ಅಂದರೆ ಸ್ಟಾಫ್ ಆಗಲಿ, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಹೌಸ್ ಸರ್ಜನ್ಸ್ ಆ್ಯಂಡ್ ನರ್ಸಿಂಗ್ ಸ್ಟಾಫ್, ವಿ have got sufficient staff to handle the crisis or manage the cases, including drivers, ambulances ಮತ್ತು ಡೆಡ್ ಬಾಡಿ ಡಿಸ್ಪೋಸಲ್ ಮಾಡಲಿಕ್ಕೂ ನಾವು ಟೀಮ್ ಮಾಡಿದ್ದೀವಿ. ಒಟ್ನಲ್ಲಿ ಕೋವಿಡ್ ಅನ್ನೋ ಮಹಾಮಾರಿ ಮತ್ತೆ ಹೊಸ ರೂಪದಲ್ಲಿ ಅವತರಿಸುತ್ತಿದ್ದು ಸದ್ಯ ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಸರ್ಕಾರ ಕೂಡ ಈ ಸಂಬಂಧ ಅಲರ್ಟ್ ಆಗಿದ್ದು ಕೂಡಲೇ ಸರ್ವಸನ್ನದ್ಧವಾಗುವಂತೆ ಆರೋಗ್ಯ ಇಲಾಖೆಗೆ ಸೂಚನೆ ರವಾನಿಸಿದೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಹಾಗೂ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ನಡೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಹಾಗೂ ಟಿಎಂಸಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಕಪಟಕರ್ ಮಾತನಾಡಿ, ಸಂಸತ್ನಲ್ಲಿ ಉಪರಾಷ್ಟ್ರಪತಿಗಳು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಕಾಂಗ್ರೆಸ್ ಹಾಗೂ ಟಿಎಂಸಿ ನಾಯಕರು ಉಪರಾಷ್ಟ್ರಪತಿಗಳಿಗೆ ಅವಮಾನಿಸುವ ಮೂಲಕ ಜನಪ್ರತಿನಿಧಿಗಳ ಆಯ್ಕೆಯನ್ನು ಉಲ್ಲಂಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಹಾಗೂ ಜನಪ್ರಿಯತೆ ಕಂಡು ಕಾಂಗ್ರೆಸ್ಗೆ ಈಗಾಗಲೇ ನಡುಕ ಪ್ರಾರಂಭ ಆಗಿದೆ. ಸಂಸತ್ನಲ್ಲಿ ಈ ರೀತಿಯಾಗಿ ಉಪರಾಷ್ಟ್ರಪತಿಗಳನ್ನು ಅವಮಾನಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಉಪರಾಷ್ಟ್ರಪತಿಗಳನ್ನು ಅವಮಾನಿಸಿರುವ ಸಂಸದರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರಿಗೆ ಅವಮಾನ ಮಾಡಿದ ಕಲ್ಯಾಣ್ ಬ್ಯಾನರ್ಜಿಯವರು ಹಾಗೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರ ವಿರುದ್ಧ ಜಿಲ್ಲೆಯಿಂದ ಇವತ್ತು ಪ್ರತಿಭಟನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಾನು ಹೇಳಬೇಕಂತಂದರೆ ಕಾಂಗ್ರೆಸ್ ಇವತ್ತು ಭಾಳ ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ದೇಶದ ಪಕ್ಷಾತೀತವಾಗಿ ಗೌರವ ಕೊಡುವಂಥ ಸ್ಥಾನಗಳಂತಹ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳನ್ನು ಅವಮಾನ ಮಾಡುವಂಥದ್ದು ಇದು ಹೇಯ ಕೃತ್ಯ. ಇದನ್ನು ನಾನು ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ. ಅದನ್ನು ಒಂದು ನಕಲು ಮಾಡಿ ಅದರ ವಿಡಿಯೋವನ್ನು ನಮ್ಮ ಏನು ರಾಹುಲ್ ಗಾಂಧಿಯವರು ಅದನ್ನು ಇದನ್ನು ಮಾಡಿದ ವಿಡಿಯೋ ಮಾಡಿದ್ದಾರೆ. ಇದು ಉಪರಾಷ್ಟ್ರಪತಿ ಅವರಿಗೆ ಒಂದು ಅವಮಾನ ಮಾಡಿದ್ದು ಇದು ಭಾಳ ಖಂಡನೀಯ. ಇದನ್ನು ಇಡೀ ನಮ್ಮ ಕೇಂದ್ರದಲ್ಲಿ, ಇಡೀ ಎಲ್ಲ ರಾಜ್ಯದಲ್ಲಿಯೂ ಮತ್ತು ಕರ್ನಾಟಕದಲ್ಲಿಯೂ ಎಲ್ಲ ಜಿಲ್ಲೆಯಲ್ಲಿಯೂ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಪ್ರತಿಭಟನೆಯಲ್ಲಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯ ತಿಪ್ಪಣ್ಣ ಮಜ್ಗಿ, ಮುಖಂಡರಾದ ದತ್ತಮೂರ್ತಿ ಕುಲಕರ್ಣಿ, ವಿಜಯಾನಂದ ಶೆಟ್ಟಿ, ರವಿ ನಾಯಕ್, ಸತೀಶ್ ಶೆಜವಾಡ್ಕರ್, ಈಶ್ವರ್ ಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ಮಾತನಾಡಿದ್ರೆ ಕನ್ನಡ ಭಾಷೆ ಉಳಿಯುತ್ತದೆ ಎಂದು ಸಾಹಿತಿ ಪ್ರೊಫೆಸರ್ ಅನಿಲ್ ವೈದ್ಯ ಹೇಳಿದರು. ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀಮತಿ ಕಮಲಾ ಮತ್ತು ವೆಂಕಪ್ಪ ಎಂ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ
68ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ 50 ಸಂಭ್ರಮದಲ್ಲಿ ಅಗಡಿ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ಇಂತಹ ಹಬ್ಬವನ್ನು ಸೃಷ್ಟಿಸುವುದರಿಂದ ಕನ್ನಡ ಪ್ರೇಮ ಬೆಳೆಯಲು ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಕನ್ನಡ ಬೆಳೆಸಲು ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಕುಮಾರಿ ಅನುಷಾ ಹಿರೇಮಠ ಆಗಮಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಪೂರ್ಣ ಕುಂಭ ಹೊತ್ತು ವಿದ್ಯಾರ್ಥಿನಿಯರು ಹಿರಣ್ಯ ಕಶ್ಯಪ್, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಭುವನೇಶ್ವರಿ ದೇವಿ ವೇಷದಲ್ಲಿ ಮಿಂಚಿದ್ರು. ಜಾಂಜ್ ಮೇಳಕ್ಕೆ ಕನ್ನಡ ಹಾಡಿಗೆ ಕನ್ನಡ ಬಾವುಟ ಹಿಡಿದು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಸೀರೆಯಲ್ಲಿ ವಿದ್ಯಾರ್ಥಿನಿಯರು, ಕೆಂಪು ಹಳದಿ ಡ್ರೆಸ್ನಲ್ಲಿ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಕನ್ನಡ ಹಬ್ಬವೇ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ಡಾಕ್ಟರ್ ಪರಶುರಾಮ್ ಬಾರ್ಕಿ, ಪ್ರೊಫೆಸರ್ ಸೋಮಶೇಖರ್ ಕೆರಿಮನಿ, ಪ್ರೊಫೆಸರ್ ಶಿವಾನಂದ ಮಹಾಪುರುಷ್, ಪ್ರೊಫೆಸರ್ ಮಾಲ್ತೇಶ ಸುರಣಗಿ ಇದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ಮಾರಾಟ ಪ್ರತಿನಿಧಿಗಳ ಫೆಡರೇಷನ್ ವತಿಯಿಂದ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಚೆನ್ನಮ್ಮ ಸರ್ಕಲ್ದಿಂದ ಮಿನಿ ವಿಧಾನಸೌಧದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ಅಧ್ಯಕ್ಷರಾದ ಮಹೇಶ್ ಹಿರೇಗೌಡರ್, ಔಷಧಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಔಷಧ ಮಾರಾಟ ಪ್ರತಿನಿಧಿಗಳಿಗೆ ಯಾವುದೇ ಸಂಕಷ್ಟ ವೇತನ, ಸಾಮಾಜಿಕ ಭದ್ರತೆ ಎಂಬುದೇ ಇಲ್ಲ. ಇಲ್ಲಿ ಕಾರ್ಮಿಕರ ಕಾನೂನು ಉಲ್ಲಂಘನೆ ಎಂಬುದು ನಿತ್ಯ ನಡೆಯುತ್ತಲೇ ಇದೆ. ಆಸ್ಪತ್ರೆಗಳಲ್ಲಿ ಔಷಧ ಮಾರಾಟ ಪ್ರತಿನಿಧಿಗಳ ಪ್ರವೇಶ ನಿರ್ಬಂಧ ಮಾಡಿರುವುದು, ಸೇವಾ ಮತ್ತು ಷರತ್ತುಗಳು ಮತ್ತು ಕೆಲಸದ ಅವಧಿಯ ನಿಗದಿ 13 ರಿಂದ 15 ಗಂಟೆಗಳ ಮಾಡಿಸುವ ಮೂಲಕ ಮಾರಾಟ ಪ್ರತಿನಿಧಿಗಳ ಮೇಲೆ ನಡೆಯುತ್ತಿರುವ ಶೋಷಣೆ ಇದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೇಲ್ಸ್ ಆ್ಯಂಡ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಅಂತ ನಮ್ದು ಏನು ಆಲ್ ಓವರ್ ಇಂಡಿಯಾ FMRI ಇದೆ, ಅದರ ಅಂಡರ್ ಹಾಗೆ ಅದೇ ಥರನಾಗಿ CIT ಅಂಡರ್ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದು ನಮ್ಮ ವರ್ಕರ್ಸ್ಗೆ ಕೆಲವೊಂದು ಡಿಮಾಂಡ್ ಇದೆ. ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಹಾಗೂ ಸ್ಟೇಟ್ ಗೌರ್ಮೆಂಟಿಗೆ ಇಬ್ಬರಿಗೂ ಇದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ 1976 ಏನು ಇದು ನಮ್ಮದು ಲೇಬರ್ಸ್ ಕೋಡ್ ಇದೆ, ಇದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಹೊಸ ಲೇಬರ್ ಕೋಡನ್ನು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದರೊಳಗೆ ಯಾವುದೇ ಥರದ ಉಲ್ಲೇಖ ಇಲ್ಲ. ಹಂಗಂದ್ರೆ ಲೀವ್ ಹೆಂಗೆ ಕೊಡಬೇಕು, ಯಾವುದೇ ಥರದ ಗ್ರ್ಯಾಚ್ಯುಟಿ ಯಾವ ಲೆವೆಲ್ ಕೊಡಬೇಕು, ಇವು ಯಾವ ಥರದ ಪೂರ ಇನ್ಫಾರ್ಮೇಷನ್ ಇಲ್ಲ. ಅದಕ್ಕೆ ನಾವೇನಂತೀವಿ 1976 ನಮ್ದು ಏನು ಲೇಬರ್ ಕೋಡ್ ಇದೆ ಅದನ್ನು ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋರಿ ಅಂತ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಅದೇ ಥರನಾಗಿ ಇನ್ನೊಂದು ನೆಕ್ಸ್ಟ್ ಡಿಮಾಂಡ್ ಏನಂದ್ರೆ ಪ್ರೈಸ್ ಕಂಟ್ರೋಲ್. ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಕೊರೋನಾ ಆದಮೇಲೆ ಸಾಕಷ್ಟು ಎಲ್ಲ ಮೆಡಿಸಿನ್ಸ್ ಮೇಲೆ ಸಿಕ್ಕಾಪಟ್ಟಿ ಪ್ರೈಸ್ ಏರಿದೆ. ಅದೇ ಥರನಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮೇಲೂ ಪ್ರೈಸ್ ಏರಿದೆ ಬಿಕಾಸ್ ಆಫ್ GST. ಸೊ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ನಾವು ಏನು ಮೆಡಿಸಿನ್ಸ್ ಹಾಗೂ ಅದೇನು ನಾವು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದೆ ಅದನ್ನು GST ಅದ್ರ ಮೇಲಿಂದ ನೀವು GSTನ ತೆಗೆದು ಹಾಕಿರಿ ಅಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಇನ್ನು ಔಷಧಿ ಕ್ಷೇತ್ರದಲ್ಲಿ ಅನೈತಿಕವಾಗಿ ನಡೆಯುತ್ತಿರುವ ಮಾರಾಟ ದಂಧೆಗೆ ಕಡಿವಾಣ ಹಾಕಿ ಜನಸಾಮಾನ್ಯರಿಗೆ ಅವಶ್ಯಕವಿರುವ ಜೀವರಕ್ಷಕ ಔಷಧಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಅವಕಾಶವಿದ್ದರೂ ಕೇಂದ್ರ ಸರ್ಕಾರ ಅದಕ್ಕೆ ಗಮನವೇ ನೀಡುತ್ತಿಲ್ಲ ಎಂದು ಕಾರ್ಮಿಕ ಮುಖಂಡ BS ಸೊಪ್ಪಿನ ಆಕ್ರೋಶ ವ್ಯಕ್ತಪಡಿಸಿದರು. ಈ ಔಷಧಿ ಮಾರಾಟಗಾರರ ನೌಕರರ ಸಂಘದವರೇನು ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅವರ ಬೇಡಿಕೆಗಳು ನ್ಯಾಯಯುತವಾದುದು ಮತ್ತು ಜನಪರವಾಗಿರುವುದು. ಅದು ನಮಗೆ ಮನವರಿಕೆ ಆದದ್ದರಿಂದ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮತ್ತು CITಯಿಂದ ಇವರ ಪ್ರತಿಭಟನೆಗೆ, ಇವರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸ್ತೇವೆ. ಇವತ್ತು ಉದ್ಯೋಗ ಬಹಳ ಮುಖ್ಯ. ಎಲ್ಲರಿಗೂ ಜೀವನ ನಿರ್ವಹಣೆಗೆ ಅದಕ್ಕೊಂದು ಭದ್ರತೆ ಅನ್ನೋದು ಬೇಕಾಗತ್ತೆ. ಆದರೆ ಇವತ್ತು ದೇಶದಲ್ಲಿ ಈ ಖಾಸಗೀಕರಣ ನೀತಿಗಳನ್ನು ಅನುಸರಿಸಿದ ಮೇಲೆ, ಮುಖ್ಯವಾಗಿ 90ರ ದಶಕದೊಳಗೆ ಏನು ಈ ಲಿಬರಲೈಸ್ ಪಾಲಿಸಿಗಳು ಬಂದು ಅವತ್ತಿನಿಂದ ನೌಕರರಿಗೆ ಒಂದು ಭದ್ರತೆ ಅನ್ನೋದಿಲ್ಲ, ಕಾಯ್ಮಾತಿ ಅನ್ನೋಂಥದ್ದಿಲ್ಲ, ಒಂದು ನಿಶ್ಚಿತ ಪಗಾರ ಇಲ್ಲ. ಇದರಿಂದಾಗಿ ಅವರ ಕುಟುಂಬ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಸ್ಥಿತಿ ಇದೆ. ನಮ್ಮದು ಕಲ್ಯಾಣಕಾರಿ ರಾಜ್ಯ ಅಂತ ಹೇಳ್ತೀವಿ. ಕಲ್ಯಾಣಕಾರಿ ರಾಜ್ಯದ ಮುಖ್ಯ ಗುರಿ ಏನು ಅಂದರೆ ಎಲ್ಲರ ನೆಮ್ಮದಿಯನ್ನು ಕಾಪಾಡುವಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ಇವರ ಬೇಡಿಕೆಗಳಲ್ಲಿ ಏನು ಲೇಬರ್ ಪಾಲಿಸಿ, ಲೇಬರ್ಗೆ ಸಿಗುವಂಥ ಎಲ್ಲ ಅವಕಾಶಗಳನ್ನು, ಸೌಲಭ್ಯಗಳನ್ನು ನಮ್ಗೆ ವಿಸ್ತರಿಸಬೇಕು ಅನ್ನೋಂಥ ಅವರ ಬೇಡಿಕೆ ಏನದ, ಅದು ಭಾಳ ಸಮರ್ಥನೀಯ ಅಂತ ನಮಗನ್ನಿಸ್ತದೆ. ಮತ್ತು ಎರಡನೇದಾಗಿ ಜನಪರವಾಗಿ ಯಾಕಂತ ಹೇಳ್ತೇವೆ ಅಂದರೆ, ಇವತ್ತು ಆಹಾರದ ನಂತರ ಜನ ಹೆಚ್ಚು ಬಳಕೆ ಮಾಡುವಂಥದ್ದು ಔಷಧ.
ಹೆಚ್ಚು ಔಷಧ ತಿನ್ನುವಂಥ ಪರಿಸ್ಥಿತಿ ಇದೆ ಈಗ. ಅಂಥ ಔಷಧಿಯನ್ನು ನೀವು GST ಹಾಕಿ ಕಾಸ್ಟ್ಲಿ ಮಾಡಿದರೆ ಅದು ಸಾಮಾನ್ಯರಿಗೆ ಅದು ಮುಟ್ಟುವುದಿಲ್ಲ. ಪ್ರತಿಭಟನೆಯಲ್ಲಿ ಮಂಜುನಾಥ್ ಹೊಸ್ಮಠ್, ಕಾರ್ತಿಕ್ ಸೇರಿದಂತೆ ಹಲವಾರು ಜನರು ಪಾಲ್ಗೊಂಡಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.